ಜ್ಯೋತಿಷ್ಯ ಕಲಿಯೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಸಾಕಷ್ಟು ಜನ ಮಾಡ್ತಾರೆ. ಈಗ ನಾವು ಯಾರ ಹತ್ರನೋ ಹೋಗಿ ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಬದಲು ಜ್ಯೋತಿಷ್ಯವನ್ನು ನಾವು ಕಲ್ತಿದ್ರೆ ನಮ್ಮ ಭವಿಷ್ಯ ನಾವೇ ತಿಳ್ಕೊಳ್ಬಹುದು. ಆದಿ ಅಂತ್ಯ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಇರುತ್ತೆ. ಬಟ್ ಆಗಂದ ಮಾತ್ರಕ್ಕೆ ಅಂತ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ಬಟ್ ಆದರೆ ಜ್ಯೋತಿಷ್ಯ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಮುಂದೆ ಆಗು ಹೋಗುಗಳು ಅಥವಾ ನಮ್ಮ ಕುಟುಂಬಸ್ಥದಲ್ಲಿ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಆದರೂ ನಾವು ತಿಳ್ಕೊಳ್ಬಹುದು. ಹಾಗಾದರೆ ಇದು ಎಷ್ಟರ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ನಮ್ಮ ಜೀವನದಲ್ಲಿ ಜ್ಯೋತಿಷ್ಯವನ್ನು ಕಲಿಯೋದು. ಮತ್ತು ಕಲಿಯೋದಕ್ಕೆ ಯಾವುದು ಉತ್ತಮ ವೇದಿಕೆ ಅಂತ ಹೇಳಿದ್ರೆ ನಕ್ಷತ್ರ ನಾಡಿ ಉತ್ತಮ ವೇದಿಕೆ ಅಂತ ಹೇಳ್ಬೋದು. ಈ ಮೂಲಕ ನೋಡಿ ಆಗಸ್ಟ್ 11ರಂದು ಕ್ಲಾಸಸ್ಗಳು ಕೂಡ ಇದೆ. 6,999 ರೂಪಾಯಿ ಈ ಕ್ಲಾಸ್ಗೆ ನೀವು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದರೆ ಇವತ್ತು ಕೂಡ ಕ್ಲಾಸಸ್ಗಳು ಕೂಡ ಕಂಡಕ್ಟ್ ಆಗಿದೆ. ರಾತ್ರಿ 8 ಗಂಟೆಗೆ ಕ್ಲಾಸಸ್ಗಳು ಕಂಡಕ್ಟ್ ಆಗಿರುವಂಥದ್ದು. ಬನ್ನಿ ಈ ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ದಿನೇಶ್ ಗುರುಜಿ, ನೋಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಒಂದೇ, ಜ್ಯೋತಿಷ್ಯ ನಾವು ಯಾಕೆ ಕಲಿಬೇಕು ಅನ್ನೋದು ಪ್ರಶ್ನೆ ಮಾಡ್ತಾರೆ. ಬಟ್ ಜ್ಯೋತಿಷ್ಯ ಕಲಿಯೋದ್ರಿಂದ ನಮಗೆಲ್ಲ ಏನು ಲಾಭ ಅನ್ನೋದು ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನಿಮ್ಮ ಕ್ಲಾಸಲ್ಲಿ ಕಲಿತಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಹೇಳಿದ್ದಾರೆ. ಬಟ್ ಕೆಲವರು ನಮ್ಮ ವೀಕ್ಷಕರಿಗೆ ಈ ಜ್ಯೋತಿಷ್ಯ ಕಲಿಯೋದ್ರಿಂದ ಏನು ಲಾಭ, ಯಾಕೆ ಕಲಿಬೇಕು? ಒಬ್ಬ ಮನುಷ್ಯನ ಆಸೆಗಳು ನೂರಾರು ಇರುತ್ತೆ. ಮೊದಲನೇದು ಒಂದು ವಿದ್ಯಾಭ್ಯಾಸ ತಗೊಳ್ಳೋಣ. ಅವರ ತಂದೆ ತಾಯಿಗೆ ಇಂಜಿನಿಯರಿಂಗೂ ಮಾಡಲಿ, ಮೆಡಿಕಲ್ ಸಿಕ್ಕರೂ ಓಕೆ, IAS ಮಾಡಿದ್ರು ಓಕೆ, ಮೂರು ಚಾಯ್ಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮಗ ತುಂಬ ಚೆನ್ನಾಗಿ ಓದ್ತಾನೆ ಅಂತ. ಮೆಡಿಕಲ್ ಓದಿದ್ರೆ ಅವ್ರ ಸಂಬಂಧಿಕರಿಗೆಲ್ಲ ಹೇಳ್ಕೊಬೋದು, ನನ್ನ ಮಗ ಮೆಡಿಕಲ್ಲು ಡಾಕ್ಟ್ರು ಅಂತ. IAS ಆಗಿಬಿಟ್ರೆ ಕಮಿಷನರ್ ಆಗಿಬಿಡ್ತಾನೆ ಅಂತ. ಯಾಕೆಂದರೆ ಆ ರೀತಿಯಾಗಿರ್ತಕ್ಕಂಥ ಓದಿನ ಒಂದು ವಿಚಾರದಲ್ಲಿ ಬಲಿಷ್ಠವಾಗಿರುತ್ತೆ ಅವರವರ ಜಾತಕಗಳು. ಅವ್ರ ತಂದೆ ತಾಯಿಗಳು ಪಾಸಿಟಿವ್ ಆಗಿರ್ತಾರೆ. ಮೂರನೇ ವಿಚಾರ, ಇಂಜಿನಿಯರಿಂಗಲ್ಲೂ ಕೂಡ ಟಾಪರು, JEE ಎಲ್ಲ ಬರ್ತಕ್ಕಂಥ ಒಂದು ವಿಚಾರದಲ್ಲೂ ಟಾಪರ್ ಇರ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರ್ಮಫಲ ಅಂತ ಹೇಳಿದಾಗ ಒಂದು ಲೈನನ್ನು ಮಾತ್ರ ತೋರಿಸುತ್ತೆ. ಯಾವಾಗಲೂ 2 ಲೈನ್ ಮಾಡೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮೆಡಿಕಲ್ ಚೆನ್ನಾಗಿ ಓದ್ತಾನೆ ಅಂತ ಅನ್ಕೋಬೋದು, ಆದರೆ ಮೆಡಿಕಲ್ ಮಾಡಲಿ ಅಂದಾಗ ನೀಟಲ್ಲಿ ಸರಿಯಾಗಿ ಎಕ್ಸಾಮ್ ಇದು ರಿಸಲ್ಟ್ ಬಂದಿಲ್ಲ ಅಂದರೆ ಪಾಯಿಂಟ್ ನಂಬರ್ 1. ಮತ್ತೆ ಅವ್ರು ಏನು ಮಾಡ್ತಾರೆ, 2ನೇ ವರ್ಷ ಬರೀತಾರೆ, 3ನೇ ವರ್ಷ ಬರೀತಾರೆ. ಫಸ್ಟ್ ಇಯರಲ್ಲಿ ಅವ್ರಿಗೆ JEE ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಇದೇ ಒಂದು ಕೆಸೆಟ್ಟಲ್ಲಿ ಇರ್ಬೋದು, ಸೂಪರ್ ಆಗಿರ್ತಕ್ಕಂಥ ಮಾರ್ಕ್ಸ್ ತೆಗಿರ್ತಾರೆ. ಬಟ್ ಅವನು ನೀಟ್ ಮೇಲೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಯಾಕಂದರೆ ಮನೆಯಿಂದ ಫೋರ್ಸ್ ಬಂದಿರುತ್ತೆ. 2 ವರ್ಷ ಬರೀತಾರೆ, 3 ವರ್ಷ ಬರೀತಾರೆ. ಕೊನೆಗೆ ಅದೂ ಇಲ್ಲ, ಈ ಇಂಜಿನಿಯರಿಂಗೂ ಇಲ್ಲ. ಇದೊಂದು. ಕೆಲವರು ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಸೂಪರಾಗಿ ಮಾಡಿಬಿಡ್ತಾರೆ, ಒಳ್ಳೆ ಕಾಲೇಜು ಸಿಕ್ಬಿಟ್ಟಿರುತ್ತೆ. ಇಲ್ಲ ನಾನು IASಗೆ ಪ್ರಿಪೇರ್ ಆಗಬೇಕು, ನನಗೆ ಸ್ವಲ್ಪ ಬ್ರೇಕ್ ತೊಗೊಳ್ತೀನಿ, ನಾನು ನಾರ್ಮಲ್ ಎಜುಕೇಷನ್ ಮಾಡ್ತೀನಿ, BCA BCom ಆ ಥರ ಮಾಡ್ಕೊಂಡು ನಾನು IAS ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಹೋಗ್ತಾರೆ. 4 ವರ್ಷ ಆದರೂ ಕೂಡ ಪ್ರಿಲಿಮ್ಸೇ ಪಾಸಾಗಿರಲ್ಲ. ಸೊ ನಮ್ಮ ಜ್ಞಾನ ಓದು ಭಾಳ ಡಿಫ್ರೆಂಟು. 1 ಲಕ್ಷ ಜನದಲ್ಲಿ ಒಬ್ರಿಗೋ ಇಬ್ರಿಗೋ IAS ಸೀಟ್ ಸಿಗೋದು. ಆ 1 ಲಕ್ಷ ಜನರು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಇರೋರು. ಯಾರಾದರೂ ಫೇಲ್ ಸ್ಟೂಡೆಂಟ್ IAS ಆಗ್ತೀನಿ ಅಂತ ಹೋಗೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಯಾರಾದರೂ ಆಗಲಿ, ನಾನು ಫೇಲ್ ಸ್ಟೂಡೆಂಟು, ನಾನು ಹೋಗಿ IAS ಮಾಡ್ತೀನಿ ಅಂತಂದರೆ ಎಲ್ಲೋ ತಲೆಕೆಟ್ಟಿದೆ ಅಂತ ಎಲ್ಲರೂ ಹೇಳ್ತಾರೆ. ಅಂಥ ವಿಚಾರದಲ್ಲಿ IAS ಆಗಬೇಕು ಅಂತಂದಾಗ ಸಾಮಾನ್ಯವಾಗಿ ಅವನ ಇಂದಿನ ವಿದ್ಯಾಭ್ಯಾಸ ವಿಚಾರಗಳನ್ನ ತಗೊಳ್ತಾರೆ, ಇಂದಿನ ವಿದ್ಯಾಭ್ಯಾಸದ ವಿಚಾರ ತಗೊಳ್ತಾರೆ. ಈ ವ್ಯಕ್ತಿ ರ್ಯಾಂಕ್ ತೆಗಿದ್ದಾನೆ 10th, ಸೆಕೆಂಡ್ PUC ಸಖತ್ತಾಗಿ ತೆಗಿದ್ದಾನೆ, ಇವನು IAS ಮಾಡೋ ಕ್ಯಾಂಡಿಡೇಟ್. ಆ 1 ಲಕ್ಷ ಕ್ಯಾಂಡಿಡೇಟಲ್ಲಿ ಎಷ್ಟು ಜನ IAS ಪಾಸ್ ಆಗಿದ್ದಾರೆ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಹೋಗಿ ನೋಡಿ. 20 ವರ್ಷ 30 ವರ್ಷ 20ನೇ ವಯಸ್ಸಿಂದ ಶುರು ಮಾಡ್ತಾರೆ, 30ನೇ ವಯಸ್ಸಿಗೆ ಕ್ರ್ಯಾಕೇ ಮಾಡಿರಲ್ಲ. 30ನೇ ವಯಸ್ಸಲ್ಲಿ ಏನು ನಾವು ಚೇಂಜ್ ಮಾಡ್ಕೊಳಕ್ಕಾಗತ್ತೆ ಕರಿಯರ್ನ? ಅವಾಗ ಏನಾಗ್ಬಿಡುತ್ತೆ, ಆ ಓದಿ ಮೂಲೆಯಲ್ಲಿ ಕುತ್ಕೊಂಡು ಅವರ ತಲೆ ಇದೆಯಲ್ಲ ಜಿಡ್ಡಿಡ್ದು ಬಿಟ್ಟಿರುತ್ತೆ. IAS ಮಾಡಿರೋದೆಲ್ಲ ಯಾರು ಫೇಲ್ ಆಗಿರ್ತಾರೆ ಜಿಡ್ಡಿಡ್ದು ಬಿಟ್ಟಿರುತ್ತೆ. ನಮ್ಮ ಜಾತಕ ಹೇಳಿರುತ್ತೆ ಫಸ್ಟೇ, ನಿಮಗೆ ಅದು ಯೋಗ ಸ್ವಲ್ಪ ಕಮ್ಮಿ ಅಥವಾ ಯೋಗ ಜಾಸ್ತಿ ಇದ್ದರೆ ಆಪ್ಷನ್ A ಆಪ್ಷನ್ B ಇಟ್ಕೊಂಡು ಮಾಡಿ ಅಂತ ನಾವು ಹೇಳ್ತೀವಿ. ಕ್ಲಿಯರ್ ಇದ್ದರೆ 100% ಕ್ಲಿಯರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? IAS ಮಾಡಿರೋರನ್ನ ಹೋಗಿ ಕೇಳಿ, ಈಸ್ ಇಟ್ ಸೋ ಈಸಿ ಅಂತ.
ಆ ಆಸೆ ಆಕಾಂಕ್ಷೆಗಳೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ, ನಾನು ಹಂಗಾಗಬೇಕು ಹಿಂಗಾಗಬೇಕು ದೇಶ ಚೇಂಜ್ ಮಾಡಬೇಕು ಅಂತ. IAS ಆಗಿರೋನು ಏನು ದೇಶ ಚೇಂಜ್ ಮಾಡ್ತಾರೆ ಹೋಗಿ ನೋಡಿ, ಆಗಲ್ಲ ಅವೆಲ್ಲ. ಸೊ ನಮ್ಮ ಜೀವನ ತಿಳ್ಕೊಬೇಕು ಅಂತಂದರೆ ಈಗ ಇದರಲ್ಲಿ ಡೆಲ್ಲಿಲಿ ಒಂದು ಸೆಂಟ್ರ್ ಇದೆ IAS ಹೇಳ್ಕೊಡೋಕ್ಕೆ. 2.5 ಲಕ್ಷ 3 ಲಕ್ಷ ತೊಗೊಳ್ತಾರೆ ಆ ಸೆಂಟ್ರಿಗೆ. ಕರ್ನಾಟಕದಲ್ಲೂ ಬೇಕಾದಷ್ಟಿದೆ IAS ಸೆಂಟರ್ಸ್ ಎಲ್ಲ 50,000 1 ಲಕ್ಷ ಮೇಲೇ ಇದೆ. ನಮ್ಮದು 6,999 ಎಲ್ಲ IAS ಹೋಗೋರೆಲ್ಲ ಬಂದು ಕುತ್ಕೊಂಡು ಕಲಿತು ಅದಿದೆಯಾ ಅಂತ ನೋಡ್ಕೊಂಡು ನೀವು ವರ್ಕ್ ಮಾಡಿ. ನಿಮ್ದಲ್ಲಿ ಏನಾದ್ರು ನಾನು ಸಕ್ಸಸ್ ಆಗಿದ್ದೀನಿ ಸರ್ ಇಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ನಾನೇ ನಿಮಗೆ ನಿಮ್ಮ ಫೀಸ್ ವಾಪಸ್ ಕೊಟ್ಬಿಡ್ತೀನಿ. ಕೇವಲ 6,999 ಇದು ಚಾಲೆಂಜ್. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಸೌಂದರ್ಯ ಅಂತ ಹೇಳಿ. ನಮಸ್ತೆ. ಹಲೋ ನಮಸ್ತೆ. ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸ್ಥಳವನ್ನ ತಿಳಿಸಿ, ಸಮಯ ತಿಳಿಸಿ. 25/11/1997. ಓಕೆ. 11:05 PM ಕಾರ್ಕಳ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. 11:05 PM ಹೌದು. ಹಾ PM ಸರ್. ಕಾರ್ಕಳ. ಜಾಬ್ ಚೇಂಜಸ್ ಬಗ್ಗೆ ಕೇಳಬೇಕಿತ್ತು. ಜ್ಯೋತಿಷ್ಯ ಇವತ್ತು ಉಚಿತ ಕ್ಲಾಸ್ ಇದೆ. ಹಾಗೆ ಜ್ಯೋತಿಷ್ಯ ಕಲಿಯೋಕ್ಕೆ 6,999 ಅಷ್ಟೇ ಚಾರ್ಜು. ನೀವು ಜಾಬಾರು ಚೇಂಜ್ ಮಾಡ್ಕೊಳ್ಳಿ, ಜಾಬಾರು ಬಿಟ್ಟು ಮನೆ ಕೂತ್ಕೊಳ್ಳಿ, ಬಿಸ್ನೆಸ್ಸಾರು ಮಾಡಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾರನ್ನಾರು ಮದುವೆ ಆಗಬೇಕಾ ಮಾಡ್ಕೊಳ್ಳಿ. ಜಾಯ್ನ್ ಆಗಿ ಖಂಡಿತ ನಿಮಗೆ ಸಕ್ಸಸ್ ಬರುತ್ತೆ. ಮತ್ತು ನೀವೇ ಹೇಳ್ತೀರಾ ಒನ್ ಆಫ್ ದಿ ಬೆಸ್ಟ್ ಸೈಂಟಿಫಿಕ್ ಜ್ಯೋತಿಷ್ಯ ಅಂತ. ಇದರಲ್ಲಿ ನಿಮ್ಮ ಜಾಬ್ ಚೇಂಜ್ಗೆ 5 ಮತ್ತು 9 ಕಾಂಬಿನೇಷನ್ ಬರಬೇಕು. ಗುರುದಶ ನಡೀತಾ ಇದೆ, ತುಂಬ ಚೆನ್ನಾಗಿದೆ ನಿಮ್ಮ ಗುರುದಶ, ಡೆಫಿನೆಟ್ಲಿ ಎಕ್ಸಲೆಂಟ್ ಆಗಿದೆ. 2025 ಶುರು ಆಗಿದೆ, ಈಗ ಟರ್ನ್ ಅರೌಂಡ್ ಆಗಿದೆ ಗುರುದಶ. ಒಳ್ಳೆ ಕಾಂಬಿನೇಷನ್ ಬರ್ತಾ ಇದೆ, ಹಣನೂ ಜಾಸ್ತಿ ಬರುತ್ತೆ, ಮದುವೆನೂ ಕೂಡ ಯೋಗ ಬರುತ್ತೆ. ಮದುವೆ ಜೀವನದಲ್ಲಿ ಎಂಡಿಂಗಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ, ಸ್ವಲ್ಪ ಇದು. ಆದರೆ ಚೇಂಜ್ ಆಫ್ ಜಾಬು ನಿಮಗೆ 50-50 ಇದೆ. ಇಲ್ಲೇ ಚೆನ್ನಾಗಿದೆಯಲ್ಲ, ಇಲ್ಲೇ ಆರಾಮಾಗಿದೆಯಲ್ಲ, ಯಾಕೆ ಹೋಗಬೇಕು? ಒಂಥರ ಭಯ. ಫಿಕ್ಸ್ಡ್ ಸ್ಯಾಲರಿ ಅಂತ ಆಗಲಿಲ್ಲ. ಫಿಕ್ಸ್ಡ್ ಸ್ಯಾಲರಿ ಇಲ್ಲ ಅಲ್ಲಲ್ಲಿ? ಇಲ್ಲ, ಬೇಡ. ನನ್ನ ಸಜೆಷನ್ ಬೇಡ. ಇಲ್ಲಿರೋ ಕಾಂಬಿನೇಷನಲ್ಲಿ ಕಮಿಷನ್ಗೆ ಹೋಗಬೇಕು ಅಂದರೆ 3ನೇ ಮನೆ ಬರಬೇಕು. ಇಲ್ಲಿ 3ನೇ ಮನೆ ತೋರಿಸ್ತಾ ಇಲ್ಲ, ಇಲ್ಲಿ ನಾವು 3ನೇ ಮನೆ ಅಂತ ನೋಡ್ತೀವಿ. ಇಲ್ಲಿ ದಶಾದಲ್ಲಿ ಕಮಿಷನ್ ಮನೆ ಬಂದ್ಬಿಟ್ಟು 3 ಬರಬೇಕು. 3 ಇಲ್ಲ ಇಲ್ಲಿ. ಇಲ್ಲಿ ನಿಮಗೆ ಫಿಕ್ಸೆಡ್ ಕಾಂಬಿನೇಷನ್ ಬರ್ತಾ ಇದೆ. ಮುಂದಿನ ಕರೆ ತಗೊಳ್ಳೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸುಕನ್ಯಾ ಅಂತ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗ ಇದಾನ್ರಿ. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಸ್ಥಳವನ್ನ ತಿಳಿಸಿ. 14th ಏಪ್ರಿಲ್ 11:50 ರಾತ್ರಿ. ಇಯರ್ ಹೇಳ್ಬೇಕು ನೀವು. 2014. ಬಾಗಲಕೋಟೆ ಮೇಡಮ್. ಸಮಯ 11 ಗಂಟೆ 11:50 ಬೆಳಗ್ಗೆನ ಸಂಜೆನಾ? ಸಂಜೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನನ್ನ ಮಗ ಒಂದ್ ಸ್ವಲ್ಪ ಅವನು ಓದೋದ್ರಲ್ಲಿ ಸ್ವಲ್ಪ ಇದಾನೆ, ತುಂಬಾ ಸ್ಲೋ ಇದ್ದಾನೆ. ಅವನು ಎಷ್ಟೇ ಇದು ಮಾಡಿದ್ರು ಅಂದ್ರೆ ನಾವೇ ಓದಿಸ್ತೀವಿ ಕುತ್ಕೊಂಡು, ಬಹಳ ಸ್ಲೋ ಇದ್ದಾನೆ ಅದು ಒಂದ್ ವಿಷಯದಲ್ಲಿ. ಉಳಿದ್ರಲ್ಲೆಲ್ಲ ಫಾಸ್ಟ್ ಇದ್ದಾನೆ ಗುರುಜಿ. ಒಳ್ಳೆ ಟಾಪ್ ಲೈಫಲ್ಲಿ ಟಾಪ್ ಇರ್ತಾನೆ, ಯಾಕೆ ಯೋಚನೆ ಮಾಡ್ತೀರಾ? ನೆಮ್ಮದಿಯಾಗಿರಿ. ಅಲ್ಲ ಗುರುಜಿ, ನಾವ್ ಏನ್ ಹೇಳ್ಕೊಟ್ರು ಏನೋ ಅವ್ನು ಎಜುಕೇಶನ್ ಮಾಡಿ ಯಾರಿಗೆ ತೋರಿಸ್ಬೇಕು? ಪಕ್ಕದ ಮನೆಯವ್ರಿಗೆ ತೋರಿಸ್ಬೇಕು ನೀವು? ಎದುರುಗಡೆ ಮನೆ ಎದುರುಗಡೆ ಮನೆಯವರೆಲ್ಲ ರ್ಯಾಂಕ್ ತಗೊಳ್ಳಿ, ನಿಮ್ ಪಕ್ಕದ ಮನೆಯವ್ರು ತಗೊಳ್ಳಿ, ನಿಮ್ ಸಂಬಂಧಿಕರು ತಗೊಳ್ಳಿ. ನಿಮ್ಮ ಮಗ ಟಾಪ್ ಅಲ್ಲಿ ಇರ್ತಾನೆ, ಜೀವನದಲ್ಲಿ ಟಾಪ್ ಅಲ್ಲಿ ಇರ್ತಾನೆ. ಅವನಿಗೆ BBM ಅಥವಾ MBA ಮಾಡಿಸಿ. ಗೌರ್ಮೆಂಟ್ ಉದ್ಯೋಗನೂ ಕಾಂಬಿನೇಷನು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಬಟ್ ಗೌರ್ಮೆಂಟ್ ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡಿ, ಇಂಗ್ಲೀಷ್ನ ಸ್ವಲ್ಪ ಚೆನ್ನಾಗಿ ಟ್ರೈನ್ ಮಾಡಕ್ಕೆ ಹೇಳಿ. ಇಂಗ್ಲೀಷ್ ಇದ್ರೆ ಸಾಕು, ಒಳ್ಳೆ ವಾಗ್ಮಿ ಆಗ್ತಾನೆ, ಕಮ್ಯುನಿಕೇಶನ್ ಸೂಪರ್ ಆಗಿದೆ. ಅರ್ಥ ಆಯ್ತಾ? ಮಾತಿನ ಮಲ್ಲ ಆಗಲಿ, ಜಗತ್ತನ್ನೇ ಗೆದ್ಕೊಂಡ್ಬರ್ತಾನೆ. ಗುರುದಶದಲ್ಲಿ 38 ಆದಮೇಲೆ 2038 ಆದಮೇಲೆ ಒಳ್ಳೆ ಟಾಪ್ ಪೊಸಿಷನು, ಸಿಕ್ಕಾಪಟ್ಟೆ ದುಡ್ಡು ಅರ್ನ್ ಮಾಡ್ತಾನೆ, ಟಾಪ್ ಪೊಸಿಷನ್ ಇರ್ತಾನೆ. ಒಳ್ಳೆ ಫ್ರೆಂಡ್ಸ್ ಜೊತೆ ಮಾತ್ರ ಹೋಗಬೇಕು. 2 ಥರ ಆಗುತ್ತೆ, ಕುಖ್ಯಾತಿ ಪ್ರಖ್ಯಾತಿ. ಇದು ಪ್ರಖ್ಯಾತಿ ಆಗೋಕ್ಕೆ ಸ್ವಲ್ಪ ಸಾಫ್ಟ್ ಆಗಿರಿ, ಪ್ರೆಷರ್ ಹಾಕ್ಬೇಡಿ. ಯಾಕೆಂದರೆ ಇಲ್ಲಿ ಕುಖ್ಯಾತಿಗೂ 10ನೇ ಮನೆ ಬರುತ್ತೆ ನಮಗೆ. ಇಲ್ಲಿ ಜ್ಯೋತಿಷದಲ್ಲಿ ಗೊತ್ತಾಗುತ್ತೆ ಕುಖ್ಯಾತಿನ ಪ್ರಖ್ಯಾತಿನ ಅಂತ. ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಒಸಾಮಾ ಬಿನ್ ಲ್ಯಾಡನ್ನು ಕುಖ್ಯಾತಿ ಥರ, ಆ ಥರ. ಖಂಡಿತ ಚೆನ್ನಾಗಿರುತ್ತಮ್ಮ, ಏನು ಟೆನ್ಷನ್ ಮಾಡ್ಕೊಬಿಡಿ. ನಮ್ಮ ನಕ್ಷತ್ರನಾಡಿಗೆ ಸೇರಿ 6990 ಅಷ್ಟೇ. ನಿಮ್ಗೆ ಅವಾಗ ಭಯ ಬರಲ್ಲ, ಓ ಈ ಕಾಂಬಿನೇಷನ್ ಇದೆಯಾ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅರ್ಥ ಆಯ್ತಾ? ಸೇರ್ಕೊಳ್ಳಿ. 6,999 ನಿಮಗೆ ತುಂಬ ಕಷ್ಟ ಅಂತಂದರೆ ಬಿಟ್ಬಿಡಿ. ತುಂಬ ಈಸಿ ಸರ್, ಸೇರ್ಕೊಳ್ತೀನಿ ನೋಡ್ತೀನಿ ಅಂತ. ಇದು ತುಂಬ ಜನ ಏನು ಗೊತ್ತಾ, ಕಲಿತೀವೋ ಇಲ್ವೋ,
ಕ್ವಶನ್ ಮಾರ್ಕ್ ನಿಮ್ದು ಆಯ್ತು, ನಿಮ್ದು ಕರೆ ಮುಗಿದು ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಈಗ ಎಷ್ಟೋ ಜನ ಕಾಲರ್ ಇದ್ದಾರೆ, ವೆಂಕಟೇಶ್ ಅಂತ ಹೇಳಿ, ಅವ್ರನ್ನ ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ವೆಂಕಟೇಶ್ ಅವರೇ? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 6/10/1997. ಸ್ಥಳ? ಹಾ ಮೇಡಮ್, ಬೆಂಗಳೂರು ಮೇಡಮ್. ಸಮಯ? 4:30 ಮೇಡಮ್. 4:24. ಬೆಳಗ್ಗೆನಾ ಸಂಜೆನಾ? ಸಂಜೆ ಮೇಡಮ್. ಸಂಜೆ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ನಮಸ್ಕಾರ. ಗುರುಜಿ. ಪ್ರಶ್ನೆ ಏನಿದೆ? ಎಷ್ಟೇ ಏನ್ ಗುರುಜಿ? ಹಲೋ, ಪ್ರಶ್ನೆ ಏನಿದೆ? ಗುರುಜಿ, ಈಗ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಯಾವ್ದಲ್ಲ ಒಂದ್ ಸಮಸ್ಯೆ ಹಂಗೆ ಬಂದ್ ಖಾಲಿ ಆಗ್ತಿದೆ ಗುರುಜಿ. ಹಂಗಂಗೆ ಹೆಂಗ್ ಬಂದ್ಬಿಡುತ್ತೆ? ನೀವೇನಿದಾ ಅದೇ ಏನೋ ಒಂದ್ ಸಮಸ್ಯೆ ಬಂದೆ. ಏನ್ ಸಮಸ್ಯೆ? ಒಂದ್ ಎರಡು ಹೇಳಿ ನೋಡೋಣ ಸಮಸ್ಯೆ. ಅದ್ ಏನ್ ಸಮಸ್ಯೆ ನೋಡೋಣ. ಹೆಲ್ತ್ ಇಶ್ಯೂ ಗುರುಜಿ, ಇಲ್ಲಾಂದ್ರೆ ಬೇರೆ ಏನಾದ್ರು ಸಮಸ್ಯೆ. ಈಗ ದುಡ್ಡು ಯಾವ್ದೋ ಬಂದಿರುತ್ತೆ, ಈಗ ಬಂದಿದ್ರೆ ಅದು ಅಟ್ ಅ ಟೈಮ್ ಹಂಗೇನೆ ಒಂದ್ ದಿವಸನೂ ಇರಲ್ಲ, ಯಾವ್ದಾರು ಒಂದ್ ಸಮಸ್ಯೆ ಹಂಗೆ ಬ್ಯಾಕ್ ಟು ಬ್ಯಾಕ್. ಆ ಸಮಸ್ಯೆ ಅದೇನಂತ ಎರಡನೇದು ಹೇಳಿಲ್ಲ, ನಿಮಗ್ ತಾನೇ ನೀವು ಖರ್ಚು ಮಾಡ್ಕೊಳ್ಳೋದು ಜೀವನದಲ್ಲಿ. ನಮ್ಗ ಸಮಸ್ಯೆ ಅಂದ್ರೆ ಏನು? ಯಾರು ಬಂದು ನಿಮ್ ದುಡ್ಡು ಕೇಳ್ತಾರಾ? ಇಲ್ಲ ಗುರುಜಿ, ಹೆಲ್ತ್ ಇಶ್ಯೂ ಆಗೋದು, ಇಲ್ಲ ಮನೇದೇನಾರ ಬೇರೆ ಪ್ರಾಬ್ಲಮ್ ಬರೋದು. ಅದೇ ಏನ್ ಪ್ರಾಬ್ಲಮ್ ಮನೇಲಿ? ಮನೇಲಿ ಬೇರೆ ಯಾವ್ದಾರು ಹೆಲ್ತ್ ಇಶ್ಯೂಗಳ್ದು ಅವ್ರು ಹಿಡ್ದು, ಇಲ್ಲಾಂದ್ರೆ ಯಾವ್ದಾದ್ರು ಸಮಸ್ಯೆ ಇದ್ರೆ ಈಗ ದುಡ್ಡು ಅವ್ರು ಇಡ್ಬೇಕು. ನೋಡಿ, ಯಾವ್ದು ಪ್ರಿಸೈಸ್ ಆಗಿಲ್ಲ ನೀವು. ಏನು ಪ್ರಾಬ್ಲಮ್ ಕರೆಕ್ಟಾಗಿ ಬರ್ತಾ ಇಲ್ಲ. ಸುಮ್ಮನೆ ಇಲ್ಲಿ ಹೆಲ್ತ್ ಇಶ್ಯೂ ಬರುತ್ತೆ, ಅದು ಬರುತ್ತೆ ಅಂತ. 1, 7, 5, 8 ಈ ಕಾಂಬಿನೇಷನಲ್ಲಿ ನಾವು ನೋಡಿದಾಗ 12ನೇ ಮನೆ ಕೇತುವಿನ ನಕ್ಷತ್ರದಲ್ಲಿ 12 ಅಂತ ಬಂದಾಗ ಅಲ್ಲಿ ನೀವು ಮನೇನ ನೀಟಾಗಿ ಗಾಳಿ ಬೆಳಕು ಇಟ್ಕೊಳ್ಳಿ. ಚಿ ಎನರ್ಜಿ ಅಂತ ಕರಿತೀವಿ ನಾವು. ಇನ್ ಆ್ಯಂಡ್ ಯಾಂಗ್ ಎನರ್ಜಿ, ಸ್ವಲ್ಪ ನೆಗೆಟಿವಿಟಿ ಇರುತ್ತೆ. ಇದು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತೀನಿ. ಗುರುವಿನ ಕಾಂಬಿನೇಷನಲ್ಲಿ 12 ಮನೆ ಇದೆ. ಖರ್ಚು ಜಾಸ್ತಿ ಅನ್ನೋಕ್ಕೆ 12ನೇ ಮನೆ ತೋರಿಸುತ್ತೆ. ಕಡಲೆಕಾಳನ್ನು ದಾನ ಮಾಡಿ, ಅರಿಶಿನವನ್ನು ದಾನ ಮಾಡಿ, ಹಾಗೆ ದುಡ್ಡು ಚೆನ್ನಾಗಿ ಉಳಿತಾಯ ಆಗಬೇಕು ಅಂತಂದಾಗ ಒಂದು ಗ್ರೀನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ, ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಮನೇನ ನೀಟಾಗಿ ಇಟ್ಕೊಳ್ಳಿ. ಗಾಳಿ ಬೆಳಕು, ಸಾಧ್ಯವಾದರೆ ನಿಮ್ಮದು ಬಾಡಿಗೆ ಮನೆಯೋ ಸ್ವಂತ ಮನೆ ಗೊತ್ತಿಲ್ಲ, ನೀಟಾಗಿ ಪೇಂಟ್ ಹೊಡಿಸಿ, ಅನಾರೋಗ್ಯದಿಂದ ದೂರ ಉಳಿತೀರಾ. ಹಾಗೆ ಪ್ರತಿ ಗುರುವಾರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹಣ್ಣು ಅಥವಾ ಬ್ರೆಡ್ಡು ಯಾವ್ದಾರು ಇದ್ದರೆ ಒಂದು 3 ರಿಂದ 4 ಜನ ಕಡು ಬಡವರು ಜಾಯ್ನ್ ಆಗಿರೋರು ಯಾರಾದ್ರಲ್ಲಿ ಹಾಸ್ಪಿಟ್ಲ್ ಇರೋರಿಗೆ ಒಂದು 3 ಜನಕ್ಕೆ ದಾನ ಮಾಡಿ. ಸುಮ್ಮನೆ ಖರ್ಚು ಟಕ್ ಅಂತ ಬಂದ್ಬಿಡಲ್ಲ, ಸುಮ್ಮನೆ ಕಾಯಿಲೆ ಟಕ್ ಅಂತ ಬರಲ್ಲ. ಬೇಕಾದ್ರೆ ನೋಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚಂದ್ರಶೇಖರ್ ಅಂತ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಹುಟ್ಟಿದ ದಿನಾಂಕ 29/12/1990 ಮೇಡಮ್. ಓಕೆ, ಸಮಯ? 11:50 ರಾತ್ರಿ ಮೇಡಮ್. 11:50. ಸ್ಥಳ? ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕು ಕುಪ್ಪೇಗುಡ್ಡ ಗ್ರಾಮ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಇಸ್ವಿ ಏನು ಹೇಳಿ? 1990. 1990 ಗುರುಜಿ. ಲಿಂಗಸೂರು, ರಾಯಚೂರು ಡಿಸ್ಟ್ರಿಕ್ಟ್. ಲಿಂಗನೂರು ಬರ್ತಾ ಇದೆ. ಲಿಂಗಸೂರು, ರಾಯಚೂರು ಅಂತ ಹಾಕೊಂಬಿಡೋಣ. ರಾಯಚೂರು 1990 ಅಲ್ಲ? ಹೌದು. 29 ಡಿಸೆಂಬರ್ 1990 ರಾತ್ರಿ 11:50. ರಾಶಿ ಬಂದ್ಬಿಟ್ಟು ನಿಮ್ಮದು ವೃಷಭ ರಾಶಿ, ಕನ್ಯಾ ಲಗ್ನದಲ್ಲಿ ಹುಟ್ಟಿದೆ, ರೋಹಿಣಿ ನಕ್ಷತ್ರ. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥ ದಶ 21 ನಂತರ ಗುರು ಸ್ಟಾರ್ಟ್ ಆಗಿದೆ. ಗುರುವಿನ ಕಾಂಬಿನೇಷನಲ್ಲಿ ಯಾವ ಕೆಲಸ ಮಾಡಿದ್ರೂ ಕೂಡ ಹೆಚ್ಚು ಶ್ರಮ ವಹಿಸಬೇಕು. ಏನು ಪ್ರಶ್ನೆ ಇದೆ? ಎಫರ್ಟ್ ಸಿಕ್ಕಾಪಟ್ಟೆ ಇರುತ್ತೆ. ಸಿವಿಲ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ವಿ ಗುರುಜಿ. ಕೆಲಸಗಳು ಸರಿಯಾಗಿ ಸಿಗ್ತಾ ಇಲ್ಲ. ಆಮೇಲೆ 2021 ಮುಂಚೆ ನಾವು ಬ್ಯಾಂಕ್ ಅಲ್ಲಿ ಮಾಡ್ತಿದ್ವಿ. ಅಂದ್ರೆ ಕೆಲಸಗಳು ಬದಲಾವಣೆ ಆಗ್ತಾ ಇದೆ ಗುರುಜಿ. ಕರೆಕ್ಟ್ ಆಗಿ ಕಾನ್ಸ್ಟೆಂಟ್ ಆಗಿ ಒಂದು ನಿಲ್ತಾ ಇಲ್ಲ ಗುರುಜಿ. ಇವಾಗ ಸಿವಿಲ್ ಕಾಂಟ್ರಾಕ್ಟರ್ ಅಲ್ಲಿ ಫೀಲ್ಡ್ ಅಲ್ಲಿ ಬಂದಿದ್ವಿ ಗುರುಜಿ. ಇದೇ ಫೀಲ್ಡ್ ಕೆಲಸ ಆಗ್ತಾ ಇದೆ ಗುರುಜಿ, ಬಟ್ ಆದ್ರೆ ಡಿಲೇ ಜಾಸ್ತಿ ಆಗ್ತಿದೆ. ಎಷ್ಟೋ ಪರಿಶ್ರಮ ಪಟ್ಟರು ಕೂಡ ನಮ್ ಸಕ್ಸಸ್ ಕಡಿಮೆ ಇದೆ ಗುರುಜಿ. ನಾನು ಅದನ್ನೇ ನೀವು ಹೇಳಿದ್ರೆ ನಾನು ಅವಾಗಲೂ ಹೇಳಿದೆ ಅದನ್ನೇ. ಹೌದು ಗುರುಜಿ, ಶ್ರಮ ಜಾಸ್ತಿ, ಲಾಭ ಕಮ್ಮಿ. ಯಾಕಂದ್ರೆ 3ನೇ ಮನೆ ಯಾವಾಗಲೂ ಕೂಡ ಜಾಬ್, ಬಿಸ್ನೆಸ್, ಫೈನಾನ್ಸಲ್ಲಿ ಬ್ಲೂ ಕಲರ್ ಕಾಂಬಿನೇಷನ್ ಬರ್ತದೆ, ಗ್ರೀನ್ ಬರಲ್ಲ. ಬಟ್ ಆದರೆ ನಿಮ್ಗೆ ಲಾಸ್ ಅಂತೂ ಆಗಲ್ಲ, ಆಯಿತಾ? ಸ್ವಲ್ಪ ನೀವು ಒಂದು ಸಿಂಪಲ್ ಸಜೆಷನ್ ಕೊಡ್ತೀನಿ. ಸೊ ಸ್ವಲ್ಪ ನೀವು ಈ ಒಂದು 3-10 ಕಾಂಬಿನೇಷನ್ ಬುಧವಾರ ಯಾವುದೇ ಫಂಕ್ಷನ್ ಬಂದರೆ ಮಿಸ್ ಮಾಡಬೇಡಿ. ಕೇಳಿಸ್ತಾ ಇದೆಯಲ್ಲ ಸರ್? ನೀವು ಲೈನಲ್ಲಿ ಇದೇನು ಗುರುಜಿ? ಫಂಕ್ಷನ್ಗಳು ಬರ್ತಾವ? ಹಾ, ಬರ್ತಾವ ಗುರುಜಿ. ಎಷ್ಟು ಫಂಕ್ಷನ್ ಮಿಸ್ ಮಾಡಿದ್ದೀರಾ ನೀವು? ಸುಮಾರು ಫಂಕ್ಷನ್ ಮಿಸ್ ಮಾಡಿದ್ದೀನಿ ಗುರುಜಿ. ಹೋಗಿ ನೀವು ಮದುವೆ ಫಂಕ್ಷನ್ನು, ಗೃಹಪ್ರವೇಶ ಫಂಕ್ಷನ್ನು. ಯಾಕೆ ಅಂದರೆ 3ನೇ ಮನೆಗೆ ವ್ಯಯಭಾವ ಅಂತ ಹೇಳ್ತೀವಿ, ಇಂದಿನ ಭಾವ ಅಂತ ಹೇಳ್ತೀವಿ. 2ನೇ ಮನೆ ಯಾವಾಗ ನೀವು ಕುಟುಂಬದ ಜೊತೆ
ಫಂಕ್ಷನ್ ಜೊತೆ ಹೋಗ್ತಾ ಇರ್ತೀರೋ ಇಲ್ಲಿ 3ನೇ ಮನೆ ಎಫರ್ಟು ಆಟೋಮೆಟಿಕ್ಕಾಗಿ ನಿಮಗೆ ಸುಲಭ ಆಗುತ್ತೆ. ದಿಸ್ ಇಸ್ ದಿ ತಂತ್ರವಿದ್ಯೆ ಅಂತ ನಾವು ಕರಿತೀವಿ. ಯಾವ ಫಂಕ್ಷನ್ ಮಿಸ್ ಮಾಡಬೇಡಿ. ಎಷ್ಟೇ ಕೆಲಸ ಇರಲಿ, ಫ್ಯಾಮಿಲಿ ಜೊತೆ ಫಂಕ್ಷನ್ ಜೊತೆ ಹೋಗಿ ಸಮಯ ಕೊಡಿ. ಈ 3ನೇ ಮನೆ ಭಾಳಷ್ಟು ಬದಲಾವಣೆ ಆಗುತ್ತೆ. ಹಾಗೆ ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ, ಸಕ್ಸಸ್ 45 ಡೇಸಲ್ಲಿ ಬಂದ್ಬಿಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವೀಣಾ ಅಂತ ಹೇಳಿ ಗೋವಾದಿಂದ. ನಮಸ್ತೆ. ನಮಸ್ತೆ ಮೇಡಮ್, ನಾನು ಅವ್ರ ಮಗ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಿಮ್ಮ ಬಗ್ಗೆನೇನಾ? ನಮ್ಮ ಬಗ್ಗೆನೇ ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 16/9/1998. ಓಕೆ, ಸ್ಥಳ ಮತ್ತೆ ಸಮಯವನ್ನ ತಿಳಿಸಿ. ಗೋವಾದಲ್ಲಿ ಮ್ಯಾಮ್ 8:05 ಗಂಟೆ ಬೆಳಗ್ಗೆ. 8 ಗಂಟೆ 5 ನಿಮಿಷ ಬೆಳಿಗ್ಗೆ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಗೋವಾದಲ್ಲಿ ಯಾವುದು? ಪ್ಯಾಂಜಿಮ್ ಯಾವುದು? ವಾಸ್ಕೋ ಅಂತ ಇದೆ ಗುರುಜಿ, ಸಿಟಿ. ಅಲ್ಲಿದ್ದೀವಿ. ಸಿಟಿ ಬೇಕು, ಯಾಕಂದರೆ ಇಲ್ಲಿ ವಾಸ್ಕೋಡಗಾಮ. ಹಾಂ ಗುರುಜಿ, ವಾಸ್ಕೋಡಗಾಮ. ವಾಸ್ಕೋಡಗಾಮ ಗೋವಾ ಅಲ್ಲಿ ಬಂದಿದೆ ನೋಡಿ ನಿಮ್ಮ ಇದರಲ್ಲಿ. ಓಕೆ, ನಿಮ್ಮ ಲಗ್ನ ಕನ್ಯಾ ಲಗ್ನ, ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ, 1ನೇ ಪಾದ. ಸದ್ಯಕ್ಕೆ ಇವಾಗ ಬುಧ ದಶೆ ನಡೀತಾ ಇದೆ. ಕನ್ಫ್ಯೂಷನ್ಸು ಏನು ಮಾಡೋದು ಅಂತ ಕನ್ಫ್ಯೂಷನ್ಸ್ ಇರುತ್ತೆ 11 ಬಂದಾಗ. ಜನರಲಿ ಏನು ಮಾಡಿದ್ದೀರಾ? ಓದಿದ್ದೀರಾ? ನಂದು ಬಿಕಾಮ್ ಆಗಿ MBA ಎಕ್ಸ್ಟರ್ನಲ್ ಮಾಡಿದ್ದೀನಿ ಗುರುಜಿ. ಓಕೆ, ಈಗ ಅಕೌಂಟ್ಸ್ ಅಲ್ಲಿ ಇದ್ದೀನಿ. ಸರಿ ಆಯಿತು. ಇದ್ದೀರಾ ಈಗೇನು? ಮತ್ತೆ ಕ್ವಶನ್ ಏನಿದೆ? ಕ್ವಶನ್ ಏನಿದೆಯಪ್ಪ? ಕ್ವಶನ್ ಅಂದ್ರೆ ನಾನು ಇಲ್ಲೇ ಗೋವಾದಲ್ಲೇ ಜಾಬ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಬೇರೆ? ನಾನು ಆಕ್ಚುಲಿ ಬೇರೆ ಸಿಟಿಗೆ ಮೂವ್ ಆಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ ಗುರುಜಿ. ಬೆಂಗಳೂರು. ಗೋವಾ ಏನಾಗಿದೆ? ಅಲ್ಲಿ ಏನು ಸಿಗ್ತಾ ಇಲ್ವಾ? ಗಾಳಿ ಬೆಳಕು ಇದೆ ಗುರುಜಿ, ಆದ್ರೆ ಸ್ಯಾಲ್ರಿ ತುಂಬಾ ಕಡಿಮೆ ಇಲ್ಲಿ. ಬೇರೆ ಸಿಟಿ ಎಲ್ಲ ಕಂಪೇರ್ ಮಾಡಿದ್ರೆ ಅಷ್ಟು ಸರಿ ಹೋಗ್ತಾ ಇಲ್ಲ. ಅದಕ್ಕೆ ಅಲ್ಲೇ ಹತ್ರದಲ್ಲಿ ಪೂನಾಗೆ ಹೋಗ್ತೀರಾ? ಬಾಂಬೆಗೆ ಹೋಗ್ತೀರಾ? ಹಾ, ಅಂದ್ರೆ ಔಟ್ ಆಫ್ ಗೋವಾ ಎಲ್ಲಾದ್ರೂ ರೆಡಿ ಗುರುಜಿ, ಹಂಗೇನಿಲ್ಲ. ಆದ್ರೆ ಸ್ವಲ್ಪ ಒಳ್ಳೆ ಜಾಬ್ ಸಿಕ್ಕರೆ ಡೊಮೇನು ಚೇಂಜ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಸ್ಯಾಲ್ರಿ ಬರೋದು ನಿಮಗೆ 2030 ಆದಮೇಲೆ. ನೀವು ಸಿಟಿ ಈಸ್ ನಾಟ್ ಎ ಇಶ್ಯೂ. ಗೋವಾ ಇರೋರು ಯಾರು ಕೋಟ್ಯಾಧೀಶರು ಇಲ್ವಾ? ಹಾಂ, ಮುಂಬೈಲಿರೋರು ಯಾರು ಭಿಕ್ಷಾಧೀಶರು ಇಲ್ವಾ? ಇಟ್ ಈಸ್ ನಾಟ್ ದಿ ಕ್ವಶನ್ ಆಫ್ ಸಿಟಿ. ನಮ್ಮ ಟೈಮ್, ನಮ್ಮ ದಶ. ಕಲ್ತಿದ್ದೀರಾ ನೀವು ನಕ್ಷತ್ರ ನಾಡಿ? ಇಲ್ಲ ಗುರುಜಿ. 6999 ಕೊಟ್ಟು ಕಲ್ತ್ಕೊಳ್ಳಿ. ಸಣ್ಣ ಫೀಸ್ ಅದು ನಿಮ್ಮ ವರ್ಕ್ಗೆ. ಯು ವಿಲ್ ಕಮ್ ಟು ನೋ. ಈ ಆ್ಯಪ್ ನಿಮ್ಗೆ ಸಿಗುತ್ತೆ. ದಿಸ್ ಆ್ಯಪ್ ವಿಲ್ ಪ್ರೆಡಿಕ್ಟ್ ಎವ್ರಿಥಿಂಗ್. ಹೌ ಇಸ್ ದಿ ಮನಿ. ಓಕೆ, ಮನಿ ಇವಾಗಲೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ನಾಟ್ ಟು ದಿ ಎಕ್ಸ್ಪೆಕ್ಟೇಷನ್. ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು 60-70 ಬರಬೇಕು, 40 ಬರ್ತಾ ಇದೆ. 1 ಲಕ್ಷ ಆದರೂ ಬರಬೇಕು, 70 ಬರ್ತಾ ಅದಿರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ನಂಗೆ ಗೊತ್ತಿದೆ. ಬಟ್ ಆದರೆ ಎಕ್ಸ್ಪೆಕ್ಟೇಷನ್ ಬರ್ತಕ್ಕಂಥ ಸಮಯ ಇಲ್ಲಿಂದ 4 ಇಯರ್ಸ್ ಮಿನಿಮಮ್ ಕಾಯಲೇಬೇಕು. ಮೇಜರ್ ಚೇಂಜ್ ಬರುತ್ತೆ ಮತ್ತು ಒಳ್ಳೆ ಪೊಸಿಷನಲ್ಲಿ ಇರ್ತೀರ ಬೈ 30 ಆದ ನಂತರ. ಸೊ ಅದಾದಮೇಲೆ ಶುಕ್ರದಶೆಯಲ್ಲಿ ಯು ವಿಲ್ ರಾಕ್. ಸೂಪರಾಗಿರುತ್ತೆ. ಬದಲಾವಣೆಯಿಂದ ಬದಲಾವಣೆಯಿಂದ ಚೇಂಜಸ್ ಆಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಆನೆಗೆ ಆನೆ ಬರ, ಇರುವೆ ಬರ. ಸೊ ಲರ್ನ್ ದಿಸ್ ಸಬ್ಜೆಕ್ಟ್. 30 ಆದಮೇಲೆ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದರೆ ಪ್ರತಿದಿನ ಕ್ಲಾಸಸ್ಗಳು ಕೂಡ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ 899 ರುಪೀಸ್ ನೀವು ಕಟ್ಟಿ ಕ್ಲಾಸನ್ನು ತೆಗೆದುಕೊಳ್ಬಹುದು. ಅಲ್ಲೂ ಕೂಡ ನೀವು ಕ್ಲಾಸಸ್ಗಳಿಗೆ ಪ್ರೆಸೆಂಟ್ ಆಗಿ ಈ ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬಹುದು. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ,
ಚಂದ್ರನಾಡಿ ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಕಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಕಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ. ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. This is not legacy. ಸ್ಪರ್ಧಾ ಜಗತ್ತಿನಲ್ಲಿ ಸದ್ದು ಮಾಡಿದವರು, ಕ್ರಿಯೇಟಿವಿಟಿ ಹೊಸತನದ ಮೂಲಕ ಬ್ರ್ಯಾಂಡ್ ಸೃಷ್ಟಿಸಿದವರು, ಶ್ರೇಷ್ಠತೆ ಗುಣಮಟ್ಟದಲ್ಲಿ ಜನರ ನಂಬಿಕೆ ವಿಶ್ವಾಸ ಗಳಿಸಿದವರು, ಸವಾಲು ಮೆಟ್ಟಿ ನಿಂತು ಶ್ರಮ ಪಟ್ಟು ಸ್ವಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದವರು. ಇವರದ್ದು ಕೇವಲ ಹೆಸರಲ್ಲ, ಬ್ರ್ಯಾಂಡ್ಗಾಗಿ ಎಂದಿಗೂ ರಾಜಿಯಾಗದ ಬದ್ಧತೆ. ಮಾರುಕಟ್ಟೆ ಮಹಾ ಜಗತ್ತಿನಲ್ಲಿ ಗೆದ್ದ ಮಹಾನ್ ಸಾಧಕರ ಸಕ್ಸಸ್ ಸೀಕ್ರೆಟ್, ಗೇಮ್ ಚೇಂಜರ್. ನೀವು ಮೀಡಿಯಾ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೀವು ಕೂಡ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಬೇಕು ಅಂದ್ರೆ, ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಬೇಕು ಅಂತಂದ್ರೆ ಕೇವಲ 6,999 ರೂಪಾಯಿ ನೀವು ಪೇ ಮಾಡಿದ್ರೆ ನೀವು ಕಂಪ್ಲೀಟ್ ಆಗಿ ಈ ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಬಹುದು. ಸಾಕಷ್ಟು ಬಾರಿ ನೀವು ಸಾಕಷ್ಟು ದುಡ್ಡನ್ನ ಪೋಲ್ ಮಾಡ್ಕೊಂಡಿರಬಹುದು, ಬಟ್ ಆದರೆ ನಕ್ಷತ್ರ ನಾಡಿಯಲ್ಲಿ ಕಲಿತಂತಹ ಎಷ್ಟೋ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಅವರು ಕೂಡ ಪ್ರತಿದಿನ ಮಾತನಾಡ್ತಾ ಇದ್ದಾರೆ, ನೀವು ಕೂಡ ನೋಡ್ತಾ ಇದ್ದೀರಿ. ಆಗಸ್ಟ್ 11ನೇ ತಾರೀಕು ಕ್ಲಾಸಸ್ ಇದೆ. 6,999 ರೂಪಾಯಿ ಪೇ ಮಾಡಿ ನೀವು ಈ ಕ್ಲಾಸನ್ನು ಅಟೆಂಡ್ ಮಾಡಬಹುದು, ಮತ್ತೆ ನೀವು ಜ್ಯೋತಿಷ್ಯವನ್ನ ಕಲ್ತ್ಕೊಳ್ಳಬಹುದು. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಗುರುಜಿ, ಸಹಜವಾಗಿಯೇ ನೀವು ಹೇಳ್ತಾ ಇದ್ರಿ, ಒಬ್ಬರು ಕಾಲ್ ಮಾಡಿದಾಗ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ಅಷ್ಟಕ್ಕಷ್ಟೇ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ, ಬಟ್ ಆದರೆ ಜೀವನದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾ ಇದ್ರಿ. ಬಟ್ ಆದರೆ ವಿದ್ಯಾಭ್ಯಾಸನೂ ಕೂಡ ಒಂದು ಭಾಗ ಅಲ್ವಾ ನಮ್ಮ ಜೀವನದಲ್ಲಿ ಅಂತ? ಅವಿದ್ಯಾವಂತ ಅಲ್ವಲ್ಲ. ಅವಿದ್ಯಾವಂತ ಅಂತಂದ್ರೆ ಓದೇ ಇಲ್ಲ, ಬೇರೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾ ಇಲ್ಲ. ಮಾಡ್ತಾ ಇರ್ಬೋದು 50%, 60%, 70% ಮಾಡ್ತಾ ಇರ್ಬೋದು. ಅವರು 95 ತೆಗಿಬೇಕು ಅದಿರುತ್ತೆ. ಹಾಗೆ ಇವತ್ತು ಯಾರ್ಯಾರು 10th ಅಲ್ಲಿ ರ್ಯಾಂಕ್ ತಗೊಂಡಿದ್ದಾರೆ ಅವ್ರನ್ನೆಲ್ಲ ನಾವು ಬಂದು ಕರೆದು ಇಂಟರ್ವ್ಯೂ ಮಾಡಬೇಕು. 10th ಸ್ಟ್ಯಾಂಡರ್ಡ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದ್ರಲ್ಲ, ಅವ್ರ ಜೀವನ ಏನಾಗಿದೆ ಇವತ್ತು 100% ಅಲ್ವಾ. ಸೆಕೆಂಡ್ PUC ಲಿ ಔಟ್ ಆಫ್ ಔಟ್ ತೆಗ್ದಿರೋರು, ಆಮೇಲೆ IAS ಅಲ್ಲಿ ಹೋಗಿ ಮಾಡಿ ಎಲ್ಲ ನಾನು ನೋಡಿದ್ದೀನಿ. ಎಲ್ಲ ಥರದ್ದು ಇದ್ದಾರೆ, ಎಲ್ಲ ಥರದ್ದು ಪರ್ಮಿಟೇಷನ್ ಕಾಂಬಿನೇಷನ್ ಸಿಗುತ್ತೆ. ಐ ಆಮ್ ನಾಟ್ ನಿಮಗೆ ನೆಗೆಟಿವ್ ಹೇಳ್ತಾನೆ ಇಲ್ಲ, ಪಾಸಿಟಿವ್ ಹೇಳ್ತಾ ಇದ್ದೀನಿ. ಕೆಲವರು ತುಂಬ ಚೆನ್ನಾಗಿ ಓದಿ ತುಂಬ ರ್ಯಾಂಕು ತೆಗೆದು IAS ಆಗಿದ್ದಾರೆ, ತುಂಬ ಜನ ರ್ಯಾಂಕು ತೆಗೆದು ಏನೂ ಮಾಡ್ದಲ್ಲಿ ಮನೆ ಕೂತಿದ್ದಾರೆ, ತುಂಬ ಜನ ರ್ಯಾಂಕ್ ತೆಗೆದು ಸುಮ್ಮನೆ ಸಾಧಾರಣದಲ್ಲಿದ್ದಾರೆ, ಏನೂ ರ್ಯಾಂಕ್ ತೆಗೆದಲ್ಲೇ ಇವರೆಲ್ಲರಿಗಿಂತ ದೊಡ್ಡದಾಗಿ ಜೀವನದಲ್ಲಿ ಉನ್ನತ ಪೊಸಿಷನ್ ಅವರು ಇದ್ದಾರೆ. ನಂದೊಂದು ಯಾವುದೋ ಕೇಸ್ ಬಂದಿತ್ತು, ಅವರಿಬ್ಬರು ಫ್ರೆಂಡ್ಸು, ಒಂದೇ ಕಾಲೇಜಲ್ಲಿ ಓದಿರೋರು.
ಇವನು ಸಿಕ್ಕಾಪಟ್ಟೆ ಓದ್ತಾ ಇರೋನು, ಇವಂದು ನೋಡ್ಕೊಂಡು ಇವ್ನು ಬರ್ದಿರೋನು, ಇವನು ಬಾಸ್ ಅಂತ ಇವತ್ತು. ಆ ಥರ ಇಲ್ಲ ಸರ್, ನೀವು ಹೇಳಿದ ಕರೆಕ್ಟು, ಜೀವನ ಒಂದು ಜಾತಕ ಚೆನ್ನಾಗಿದೆ. ನಾನು ಎಕ್ಸಾಮಲ್ಲಿ ನಂದು ಅವ್ನಿಗೆ ಹೇಳಿದೆ, ತೋರಿಸ್ದೆ, ಎಷ್ಟೊಂದು ಇದು ವಿಚಾರದಲ್ಲಿ ಅವ್ನಿಗೆ ಹೇಳ್ಕೊಟ್ಟೆ. ರಾತ್ರಿಯಲ್ಲಿ ನಾನು ಕುತ್ಕೊಂಡು ಅವ್ನು ಮಾಡಿದೆ. ಇವತ್ತು ಅವ್ನ ಲೈಫಲ್ಲಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಅವನು ನನಗಿಂತ ಒಂದೇ ಕಂಪ್ನಿ ಇದ್ದೀವಿ ಇಬ್ಬರು. ಅವ್ನು ನನಗಿಂತ 4 ಸ್ಟೆಪ್ ಮೇಲಿದ್ದಾನೆ. ಅವನಿಗೆ ಕಂಪ್ನಿ, ಕಾರು ಎಲ್ಲ ಕೊಟ್ಟಿದ್ದಾರೆ. ನನಗೆ ಸಾಧಾರಣವಾಗಿದೆ. ಬಟ್ ಈಗಲೂ ಫ್ರೆಂಡ್ಸು ಅಲ್ಲಿ ನಮಸ್ಕಾರ, ಗುಡ್ ಮಾರ್ನಿಂಗ್ ಬಾಸ್ ಅಂತೀವಿ. ಸಾಯಂಕಾಲದಲ್ಲಿ ಈವ್ನಿಂಗ್ ಆದರೆ ಇದಾಗ್ತೀವಿ ಅಂತ ಹೇಳ್ತೀವಿ. ಆ ಥರ ಏನಾಗುತ್ತೆ ಅಂತಂದರೆ, ಒಂದು ಜೀವನ ಲಾಸ್ಟಲ್ಲಿ ಒಂದು ವಿಚಾರ ಹೇಳ್ಬಿಡ್ತೀನಿ ಲೈಫಲ್ಲಿ. ಈಗ ಈ ಒಂದು ಸಿಂಹ ಮತ್ತು ಈ ಜಿಂಕೆ, ಸಿಂಹ ಯಾವಾಗಲೂ ಜಿಂಕೆ ನೋಡಿಸ್ಕೊಂಡು ತಿನ್ನುತ್ತೆ, ಕರೆಕ್ಟ್ ಅಲ್ವಾ? ಸಾಕಷ್ಟು ಬಾರಿ ಯಾವ್ದು ವಿನ್ ಆಗುತ್ತೆ ಅಂತಂದರೆ ಜಿಂಕೆನೇ ವಿನ್ ಆಗೋದು. ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಒಂದು ಸಿಂಹ ಹೋಗ್ಬಿಟ್ಟು ಅಟ್ಟಿಸ್ಕೊಂಡು ಒಂದು ಜಿಂಕೆ ಹಿಡಿಯೋದು ಒಂದು ಪ್ರಸಂಗ ಬಂದಾಗ 10 ಟೈಮ್ಸಲ್ಲಿ 8 ಟೈಮು ಜಿಂಕೆ ವಿನ್ ಆಗಿರುತ್ತೆ. 2 ಟೈಮ್ ಮಾತ್ರನೇ ಸಿಂಹ ವಿನ್ ಆಗೋದು. ಅದು ಹುಲಿಗೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಅದರದ್ದು ಒಂದು ಪರ್ಪಸ್ ಆಫ್ ಲೈಫ್ ಏನು ಅಂತಂದರೆ, ಇದು ಊಟಕ್ಕೆ ಓಡೋಗ್ತಾ ಇದೆ, ಅದು ಜೀವನಕ್ಕೆ ಓಡೋಗ್ತಾ ಇದೆ. ಯಾರು ಜೀವನಕ್ಕೆ ಓಡೋಗ್ತಾರೆ ಅವರು ಜೀವನದಲ್ಲಿ ಗೆಲ್ತಾರೆ. ಊಟಕ್ಕೆ ಓಡೋಗೋರು ಗೆಲ್ಲಲ್ಲ. ಊಟ ಸಿಗಲಿ, ಏನು ನೆನೆ ತಿಂದಿದ್ದು ಇನ್ನೂ ಸ್ವಲ್ಪ ದಪ್ಪ ಹೊಟ್ಟೆ ಹಂಗಿದೆ ಬಿಟ್ಬಿಡ್ತಾರೆ. ಜೀವನ ನಾಳೆ ಬದುಕಬೇಕು, ಇವತ್ತು ಬದುಕಬೇಕು ಅನ್ನೋದು ಓಟದಲ್ಲಿರ್ತಾರಲ್ಲ, ಅವ್ರು ರೀಚ್ ಆಗ್ತಾರೆ. ಜ್ಯೋತಿಷ್ಯ ಯಾರು ಜೀವನಕ್ಕೆ ಓಟದಲ್ಲಿದ್ದಾರೆ ಅವ್ರಿಗೆ ಈ ಕ್ಲಾಸಸ್. ಜೀವನದ ಓಟ ಇಂಪಾರ್ಟೆಂಟ್. ಅದಕ್ಕೆ ಇಷ್ಟು ಜನ ಕಲ್ತಿರೋದು. ಊಟದ ವಿಚಾರ ಎಲ್ಲರಿಗೂ ಸಿಗುತ್ತೆ. ಊಟ ಇಲ್ಲೇ ಇವತ್ತು ನಾನು ಮೈಸೂರು ಪಾಕ್ ತಿನ್ನಬೇಕು ಅಂದರೆ ನೀವು ತಿನ್ಬೋದು, ನಾನು ತಿನ್ಬೋದು. ಆದರೆ ನನಗೆ ಇವತ್ತೊಂದು ಬಂಗಾರ ತೊಗೊಳ್ಬೇಕು ಅಂದರೆ ನನ್ನ ಹತ್ರ ಅಷ್ಟಿಲ್ಲ. ಅದು ಜೀವನದ ಓಟದಲ್ಲಿ ವ್ಯತ್ಯಾಸಗಳಿರ್ತವೆ, ಊಟಕ್ಕಲ್ಲ. ಜೀವನದ ಶೈಲಿ ಮತ್ತು ಜೀವನಕ್ಕೆ ನಕ್ಷತ್ರ ನಾಡಿ ಸಹಾಯ ಮಾಡುತ್ತೆ. ಏನಿದೆ ಏನಿಲ್ಲ ಅಂತ ಹೇಳುತ್ತೆ, ನಿಮ್ಮನ್ನು ಕಷ್ಟಕ್ಕೆ ಸಿಗಾಕ್ಸ್ಕೊಳ್ಳಲ್ಲ. ಸೊ ಹಾಗಾಗಿ ಜ್ಯೋತಿಷ್ಯವನ್ನ ಕಲಿಯೋದು ಒಳಿತು ಅಂತ ನೀವು ಹೇಳ್ತಾ ಇದ್ದೀರಿ. ನಮ್ಮ ಜೀವನ ಆಸಕ್ತಿ ಇದ್ರೆ ಮಾತ್ರ ಕಲೀರಿ. ಆಸಕ್ತಿ ಇದ್ರೆ ಕಲಿಯೋದೇನು ಅವಶ್ಯಕತೆ. ನಂಬಿಕೆನೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಂಬಿಕೆ ಯಾವಾಗ ಬರುತ್ತೆ ಅಂದ್ರೆ ಕಲ್ತಾದ ಮೇಲೆ. ಅಂದ್ರೆ ಕೆಲವ್ರಿಗೆ ಏನಪ್ಪಾ ಅಂತಂದ್ರೆ ಏನ್ ಜ್ಯೋತಿಷ್ಯಗಳು ಹೇಳ್ತಾರೆ, ಏನೋ ಅವ್ರವ್ರದ್ದು ಜೀವನ, ಅವ್ರಿಗೆ ಏನಾರು ಜ್ಯೋತಿಷ್ಯದ್ದು ಏನಾರು ಒಂದು ಡಿಗ್ರಿ ವೈಸ್ ಏನಾರು ಗೊತ್ತಿದ್ಯಾ, 27 ನಕ್ಷತ್ರದ ಹೆಸರು ಗೊತ್ತಿದ್ಯಾ, ಅಥವಾ ಲಗ್ನ ಅಂದ್ರೆ ಏನು ಅಂತ ಗೊತ್ತಿದ್ರೆ ಅಯ್ಯೋ ಏನ್ ಜ್ಯೋತಿಷ್ಯ ಅಂತ ನೀವು ಮಾತಾಡೋ ರೈಟ್ಸ್ ಇದೆ. ವೆನ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಎನಿ ಸಬ್ಜೆಕ್ಟ್, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಈಗ ನಾನು ಈ ರಾಕೆಟ್ ಎಲ್ಲ ನಂಬಲ್ಲ, ಅದು ಎಲ್ಲ ಸುಳ್ಳದು, ಅದೆಲ್ಲ ಮೋಸ, ಸುಮ್ಮನೆ ಏನೋ ಹಾಕ್ಬಿಟ್ಟು ಹಿಂಗೆ ಕಳಿಸ್ತಾರೆ, ಅದೆಲ್ಲ ಏನು ವೇಸ್ಟ್ ಅಂತ ಹೇಳ್ತಾರೆ. ವೆನ್ ಯು ಡೋಂಟ್ ನೋ ರಾಕೆಟ್ ಸೈನ್ಸ್, ಯು ಡೋಂಟ್ ಟಾಕ್ ಅಬೌಟ್ ರಾಕೆಟ್. ಅಷ್ಟೇ, ಇಷ್ಟೇ. ಎನಿ ಸಬ್ಜೆಕ್ಟ್ ಫಾರ್ ದಿ ಮ್ಯಾಟರ್. ಇವತ್ತು ನಮಗೆ ಎಷ್ಟೊಂದು ಅನೇಕ ಭಾಷೆಗಳಿದೆ ದೇಶದಲ್ಲಿ. ಆ ಭಾಷೆ ಗೊತ್ತಿಲ್ಲ ಅಂದಿದ ತಕ್ಷಣ ಅದು ಫೇಕ್ ಅಂತ ಹೇಳೋಕ್ಕಾಗಲ್ಲ, ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅನ್ಲೆಸ್ ವಿ ನೋ, ವಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವಿ ಲರ್ನ್. ಅವಾಗ ಡಿಬೇಟ್ ಮಾಡ್ಬೋದು. ನಾನು ಜ್ಯೋತಿಷ್ಯ ಕಲ್ತಿದ್ದೀನಿ ರೀ, ಅದೆಲ್ಲ ಸುಳ್ಳು, ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ತಗೊಂಬನ್ರಿ ಅಂದರೆ ದೆನ್ ಇಟ್ ಈಸ್ ಎ ಫ್ಯಾಕ್ಟ್. ಕಲಿದೇ ಇರೋರೆಲ್ಲ ಮಾತಾಡಿದಾಗ ದಟ್ ನಾವು ಡಿಬೇಟ್ಗೆ ಹೋಗಲ್ಲ ಅಂತವ್ರಲ್ಲ ಹತ್ರ. ಓಕೆ ಗುರುಜಿ, ನಕ್ಷತ್ರ ನಾಡಿಯಲ್ಲಿ ಜ್ಯೋತಿಷ್ಯವನ್ನು ಯಾಕೆ ಕಲಿಬೇಕು, ಯಾವುದಕ್ಕೋಸ್ಕರ ಕಲಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರೆ ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ನಾಡಿಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಮಾತನಾಡಿದ್ದಾರೆ, ನೋಡೋಣ. ಇದಾಗಿದೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ, ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್. ದಿನೇಶ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು 6th ಬ್ಯಾಚ್ 5th ಬ್ಯಾಚ್ ಆ್ಯಕ್ಚುಲಿ ಡಾಕ್ಟರೇಟ್ ಮುಗಿಸಿದ್ದೀನಿ. ಇವಾಗ ನಾನು ವಾಸ್ತುನೂ ಮುಗಿಸಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ವಾಸ್ತು ಅಂದರೆ ಜಸ್ಟ್ 4 ಡೈರೆಕ್ಷನ್ಸ್ ಅಷ್ಟೇ ಅಲ್ಲ, 32 ಝೋನ್ಸ್ ಸಹ ಪ್ರತಿಯೊಂದು ಈಚ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದೂ ಆಯದಿಂದ ಹಿಡಿದು ಎಲ್ಲದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ಯಾವ ಥರ ಅದನ್ನೆಲ್ಲ ಪ್ಲ್ಯಾನ್ ಮಾಡೋದು, ಈಚ್ ಡೈರೆಕ್ಷನ್ಸ್ ಸಹ ಹೇಳ್ಕೊಟ್ಟು ರೆಮಿಡೀಸ್ ಸಹ ನಮಗೆ ಪ್ರಿಡಿಕ್ಟ್ ಮಾಡೋದೇ ಹೇಳ್ಕೊಡ್ತಾರೆ. ನಕ್ಷತ್ರ ನಾಡಿ ಪ್ರತಿಯೊಬ್ಬರೂ ಕಲೀರಿ, ವಾಸ್ತುನೂ ಕಲೀರಿ. ತುಂಬ ಚೆನ್ನಾಗಿ ಪ್ರಿಡಿಕ್ಷನ್ ಲೆವೆಲ್ ತನಕ ನಮ್ಮ ಸರ್ ಹೇಳ್ಕೊಡ್ತಾರೆ.